33 ದಿನಗಳ ಬಳಿಕ ನಾಳೆ ಭಾರತಕ್ಕೆ ಬರೋದಕ್ಕೆ ಪ್ರಜ್ವಲ್ ರೇವಣ್ಣ ಸಜ್ಜಾಗಿದ್ದಾರಂತೆ. ನಾಳೆ ರಾತ್ರಿ ನೇರವಾಗಿ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ ಪ್ರಜ್ವಲ್ ಅಂತ ಮಾಹಿತಿ ಇದೆ. ಅನೇಕ ಬಾರಿ ಇಂಥ ಮಾಹಿತಿ ಇತ್ತು, ಇದೇನು ಮೊದಲು ಬಾರಿ ಅಂತೂ ಅಲ್ಲ. ಈಗ ಬರ್ತಾನೆ ಪ್ರಜ್ವಲ್, ಆಗಿ ಬರ್ತಾನೆ ಅಂತ ಕಾದಿದ್ದೇ ಆಯಿತು. ಟಿಕೆಟ್ ಬುಕ್ ಆಯ್ತಂತೆ, ಟಿಕೆಟ್ ಕ್ಯಾನ್ಸಲ್ ಆಯ್ತಂತೆ. ಯಾರು ಟಿಕೆಟ್ ಬುಕ್ ಮಾಡ್ತಾಯಿದ್ರು, ಯಾರು ಕ್ಯಾನ್ಸಲ್ ಮಾಡ್ತಾಯಿದ್ರು, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾಯಿದ್ರೋ ಗೊತ್ತಿಲ್ಲ. ಈಗಲೂ ಜರ್ಮನಿಯ ಮ್ಯೂನಿಚ್ನಿಂದ ಮಧ್ಯಾಹ್ನ 3 ಗಂಟೆಗೆ ವಿಮಾನ ಹೊರಟುಬಿಡುತ್ತೆ. ವಿಮಾನ ಹತ್ತನೇ ಆರೋಪಿ ಅಂತ ಮಾಹಿತಿ ಇದೆ. ನಂಬೇಕೋ ಬಿಡಬೇಕೋ ಗೊತ್ತಿಲ್ಲ. ಪ್ರಜ್ವಲ್ ಬಂದು ಲ್ಯಾಂಡ್ ಆದಾಗಲೇ ಲೆಕ್ಕ. ಪ್ರಜ್ವಲ್ ಬಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಾಗ ಲೆಕ್ಕ. ನಾಳೆ ಮಧ್ಯರಾತ್ರಿ 12 ಗಂಟೆ 5 ನಿಮಿಷಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಬಹುದು ಅಂತ ಮಾಹಿತಿ. ಪೂರ್ತಿ ನಾವು ಇದನ್ನು ದೃಢೀಕರಿಸ್ತಾ ಇಲ್ಲ, ಈ ಥರದ ಮಾಹಿತಿ. ಇದೇ ಥರ ಟಿಕೆಟ್ ಅನೇಕ ಬಾರಿ ಬುಕ್ ಆಗಿತ್ತು, ಅನೇಕ ಬಾರಿ ಕ್ಯಾನ್ಸಲ್ಲು ಆಗಿತ್ತು. ಆದರೆ ಈ ಥರ ಟಿಕೆಟ್ ಯಾರು ಬೇಕಾದರೂ ಬುಕ್ ಮಾಡಬಹುದು ಅಂತ ಮಾಹಿತಿ ಇದೆ. ಈ ವಿಡಿಯೋದಲ್ಲಿ ನಾನು ಬರ್ತೀನಿ ಅಂತ ಆರೋಪಿ ಹೇಳಿದ ಮೇಲೆ ನಂಬೋಣ ಅಂತ ಒಂದು ಮಾಹಿತಿ ಅಷ್ಟೇ ಇದು. 8 ಗಂಟೆ 55 ನಿಮಿಷಗಳ ಕಾಲ ಪ್ರಯಾಣಿಸಿ ಈ ರೇಪ್ ಪ್ರಕರಣದ ಆರೋಪಿ ಪ್ರಜ್ವಲ್ ಭಾರತಕ್ಕೆ ಬರಲಿದ್ದಾನೆ. ಇಮಿಗ್ರೇಷನ್ ಪ್ರಕ್ರಿಯೆ ಮುಗಿಸೋದಕ್ಕೆ 1 ರಿಂದ 2 ಗಂಟೆ ಬೇಕಾಗತ್ತೆ. ನಾಳೆ ರಾತ್ರಿ 1 ಗಂಟೆ 30 ನಿಮಿಷದಿಂದ 2 ಗಂಟೆ ವೇಳೆಗೆ ಏರ್ಪೋರ್ಟ್ನಿಂದ ಆಚೆ ಬರಬಹುದು. ನಾಳೆ ಸಂಜೆನೇ ಏರ್ಪೋರ್ಟ್ನಲ್ಲಿ ಠಿಕಾಣಿ ಹೂಡಲಿದೆ SIT ತಂಡ. ಅವರು ಅದೇನೆ, ಟಿಕೆಟ್ ಬುಕ್ ಆಯಿತು ಅಂದರೆ ಸಾಕು, ಹದ್ದಿನ ಕಣ್ಣು, ಬಿಗಿ ಭದ್ರತೆ, ಏರ್ಪೋರ್ಟ್ನತ್ತ SIT ತಂಡ, ಎಲ್ಲ ಕಡೆ ಬಿಗಿ ಬಂದೋಬಸ್ತ್, ಈ ಥರದ್ದು ಹೇಳ್ತಾ ಇರ್ತೀವಿ. ಏರ್ಪೋರ್ಟಿಂದ ಹೊರಬರ್ತಾ ಇದ್ದಂತೆಯೇ ಪ್ರಜ್ವಲ್ ಅರೆಸ್ಟ್ ಫಿಕ್ಸ್ ಆಗಿದೆಯಾ, ಅರೆಸ್ಟ್ ಮಾಡಿ ಸೀದಾ SIT ಕಚೇರಿಗೆ ಕರೆದೊಯ್ತಾರೆ ಪೊಲೀಸರು ಅಂತ ಮಾಹಿತಿ. 31ನೇ ತಾರೀಕು ಬೆಳಗ್ಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟ್ನ ಮುಂದೆ ಹಾಜರುಪಡಿಸಬೇಕು ಅಂತ ಇವರ ಒಂದು ಉದ್ದೇಶ. ಆದರೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಕಡೆಯಿಂದ ಆಗಲೇ ಬೇಲ್ಗೆ ಅರ್ಜಿ ಕೂಡ ಹೋಗಿದೆ. ನನಗೆ ಬೇಲ್ ಕೊಡಿ, ಜಾಮೀನು ಕೊಡಿ, ನನಗೆ ವಿಚಾರಣೆ ತಾನೇ ಫೇಸ್ ಮಾಡ್ಕೊಳ್ತೀನಿ, ನನಗೆ ಬೇಲ್ ಕೊಡಬೇಕು ನೀವು ಅಂತ ಕೂಡ ಅರ್ಜಿ ಹೋಗಿದೆ ಅಂತ ಮಾಹಿತಿ ಇದೆ. ಒಂದು ವೇಳೆ ನಾಳೆಗೋ ನಾಳಿದ್ದಕ್ಕೋ ಏನಾದರೂ ಅಕಸ್ಮಾತ್ ತೀರ್ಮಾನ ಆಗಿ ಬೇಲ್ ಸಿಕ್ಕಿದ್ರೆ ಅದು ಬೇರೆ ಕಥೆ ಬರುತ್ತೆ. SIT ತಂಡ ಅಂತೂ ಅಲರ್ಟ್ ಆಗಿರಬೇಕು, ಅಲರ್ಟ್ ಆಗಿದ್ದಾರೆ.